ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನಾನು ಕೆಂಪು ದೋಸೆ ಅಂದರೆ ಟೊಮೆಟೊ ದೋಸೆನ ಹೇಗೆ ಮಾಡೋದು ಅಂತ ತೋರ್ತೀನಿ. ತುಂಬ ಕ್ರಿಸ್ಪಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಟೊಮೆಟೊ ದೋಸೆ ಮಾಡೋದು ಕೂಡ ತುಂಬಾ ಈಸಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೀವು ಇನ್ಸ್ಟೆಂಟು ದೋಸೆ ಥರನಾದ್ರೂ ಮಾಡ್ಕೋಬೋದು, ಸೆಟ್ ದೋಸೆ, ಪೇಪರ್ ದೋಸೆ ಥರನಾದ್ರೂ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ನಾನು 4 ಟೊಮೆಟೊ, ಆಮೇಲೆ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಕಲರ್ಗೆ ಮತ್ತು ಖಾರಕ್ಕೆ, ನಂತರ 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ 1.5 ಸ್ಪೂನಷ್ಟು ಜೀರಿಗೆ ಎಷ್ಟೊಂದು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ದೋಸೆ ಹಿಟ್ಟಿಗೆ ನಾನು ಈ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ನೆನೆಸಿ ನೈಟು ರುಬ್ಬಿಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಹಿಟ್ಟು ಬಂದಿತ್ತು. ಈಗ ನೀವು ನೋಡ್ತಾ ಇರ್ಬೋದು ಹಿಟ್ಟು ಯಾವ ಕಲರ್ ಇದೆ ಅಂದರೆ ರೆಡ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ದೋಸೆ ಹಿಟ್ಟು ರೆಡಿ ಆಯಿತು. ನಂತರ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಸ್ಪೂನಷ್ಟು ಉರಿಗಡಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಪಿತ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಹೇಳುವಂಥ ಎಲ್ಲ ಐಟಮ್ಸ್ಗಳನ್ನ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ತೀರಾ ದಪ್ಪನೂ ಅಲ್ಲ ತೀರಾ ಸಣ್ಣನೂ ಅಲ್ಲ ಮೀಡಿಯಮ್ ಆಗಿ ರುಬ್ಕೋಬೇಕಾಗ್ತದೆ. ನೀವು ನೋಡ್ತಾ ಇದ್ದೀರಾ, ಹೀಗೆ ನಾನು ರುಬ್ಬಿ ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ತರ್ತರಿಯಾಗಿ ಚಟ್ನಿನ ರೆಡಿ ಮಾಡ್ಕೋಬೇಕು. ನಂತರ ಈ ಚಟ್ನಿ ರುಚಿ ಡಬಲ್ ಆಗಬೇಕು ಅಂತಂದರೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕಲ್ವ. ಹಾಗಾಗಿ ಮತ್ತೆ ಸ್ಟವ್ನ ಹತ್ತಿಸಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇದೆಲ್ಲ ಆದಮೇಲೆ ಒಗ್ಗರಣೆ ಕೂಡ ರೆಡಿ ಆಯಿತು, ಚಟ್ನಿ ಕೂಡ ರೆಡಿಯಾಗಿದೆ. ನಂತರ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ ಅಂತ ತೋರಿಸ್ತೀನಿ. ಒಲೆನ ಹತ್ತಿಸಿ ಬಾಣಲಿ ಇಟ್ಟು, ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನಂತರ ಈರುಳ್ಳಿಯನ್ನು ಜಾಸ್ತಿ ಹಾಕೋಬೇಕು. ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ನಂತರ ಇಲ್ಲಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಲೆ ಹಚ್ಚಿ ಅದ್ರ ಮೇಲೆ ಹಂಚಿಟ್ಟು, ಹಂಚಿ ಬಿಸಿ ಆದ ನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ನೀರನ್ನ ಒಂದು ಸ್ವಲ್ಪ ಬಟ್ಟೆಲಿ ಒರೆಸ್ಕೋಬೇಕು. ನಂತರ ನಾವು ದೋಸೆ ಹಿಟ್ಟನ್ನು ಹಾಕೋಬೇಕು. ನಾವು ನೋಡಿ ದೋಸೆ ಹಿಟ್ಟು ತುಂಬ ಚೆನ್ನಾಗಾಗಿದೆ, ಎಷ್ಟು ಅಗ್ಲಕ್ಕೆ ಬೇಕಾದರೂ ಹಾಕೋಬೋದು. ನೋಡಿ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ತೋರಿಸೋ ರೀತಿ ದೋಸೆ ಹಾಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಎಷ್ಟು ಅಗ್ಲಕ್ಕಾದರೂ ಬೇಕಾದ್ರೂ ಹಾಕೋಬೋದು. ಇದು ನಾನೀಗ ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೆಟ್ ದೋಸೆನೂ ಅಷ್ಟೇ ಸ್ವಲ್ಪ ಪುಟ್ಟಾಗಿ ಹಾಕೊಂಡ್ರೆ ಸಾಕು, ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಪೇಪರ್ ದೋಸೆ ಮಾಡಿಕೊಟ್ರೆ ಆಯಿತು, ಹೊರಗಡೆ ಸ್ಕೂಲಿಗೆ ಈ ಥರ ಸೆಟ್ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಈ ರೀತಿ ನಿಮಗೂ ಕೂಡ ಈ ರೀತಿ ಟೊಮೆಟೊ ದೋಸೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮಕ್ಕಳು ಕೂಡ ತಿಂತಿದ್ದಾರೆ ನೋಡಿ, ಹೇಗಿದೆ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತೆ. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.